ವಿಜೇಂದ್ರ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು ವಿಜೇಂದ್ರ ಮೇಲೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿಜೇಂದ್ರ ವಿರುದ್ಧ ಹಿರಿಯ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿದ ರೆಬಲ್ಸ್ಗಳು. ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವ ಬಿಜೆಪಿ ಮನೆಯೊಂದು ಮೂರು ಬಾಗಿಲಂತಾಗಿದೆ. ವಿಜೇಂದ್ರ ವಿರುದ್ಧ ದಿನಕ್ಕೊಬ್ಬ ನಾಯಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜೇಂದ್ರ ಮೇಲೆ ಬಿಜೆಪಿ ನಾಯಕರು ಈಗ ಕೆಂಡಾಮಂಡಲರಾಗಿದ್ದಾರೆ. ವಿಜೇಂದ್ರ ವಿರುದ್ಧ ಹಿರಿಯ ನಾಯಕ ಅಸಮಾಧಾನ ತೋಡಿಕೊಂಡಿರುವಂತಹದ್ದು. ಈಗಾಗಲೇ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿರುವಂತಹ ರೆಬಲ್ಸ್ ನಾಯಕರು ಈ ಮಧ್ಯೆ ಮತ್ತೊಂದಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಿದೆ ಶಿಸ್ತಿನ ಪಕ್ಷದಲ್ಲಿ? ಹೆಸರಿಗೆ ಮಾತ್ರ ಶಿಸ್ತ. ಬಿಜೆಪಿ ಮನೆಯೊಂದು 12 ಬಾಗಿಲಾಗಿದೆ. ಹಾಗಾದ್ರೆ ಬಿಜೆಪಿಲಿ ಪ್ರಬಲ ನಾಯಕರು ಯಾರೂ ಇಲ್ವಾ? ಈ ಒಂದು ಸಮರವನ್ನ ಸಂಧಾನ ಮಾಡುವಂತಹ ಶಕ್ತಿ ಯಾವೊಬ್ಬ ನಾಯಕನಿಗೂ ಇಲ್ವಾ? ವಿಜೇಂದ್ರ ಮೇಲೆ ಬಿಜೆಪಿ ನಾಯಕರು ಆಕ್ರೋಶ. ವಿಜೇಂದ್ರ ವಿರುದ್ಧ ಹಿರಿಯ ಬಿಜೆಪಿ ನಾಯಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಅನೇಕ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಅಸಮಾಧಾನ ಸ್ಫೋಟ ಆಗಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೊದಲು ಆರೋಪವನ್ನು ಪ್ರಕಟಿಸಿದ್ರು. ವಿಜೇಂದ್ರ ರಾಜಕೀಯವಾಗಿ ನನ್ನನ್ನು ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಂತಹ ಒಬ್ಬ ನಾಯಕ. ವಿಜಯೇಂದ್ರ ಕಡುಭ್ರಷ್ಟ. ವಿಜಯೇಂದ್ರ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ತನ್ನ ಆಪ್ತರಿಗೆ ಮಾತ್ರ ಮಣೆ ಹಾಕಿದ್ದಾರೆ. ಯಡಿಯೂರಪ್ಪ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಸಂಘಟನಾ ಚತುರರಾಗಿದ್ದರು. ಯಡಿಯೂರಪ್ಪ ಸಲುವಾಗಿ ಬಿಜೆಪಿಗೆ ಬಂದವರು. ಯಾಕೆಂದರೆ ಯಡಿಯೂರಪ್ಪ ಬಳಿ ಗುಣಾತ್ಮಕ ಅಂಶಗಳಿದ್ದವು. ಆದರೆ ಮಗ ವಿಜೇಂದ್ರನಿಂದ ಬಿಜೆಪಿ ಪಕ್ಷ ಅಳಿವಿನಂಚಿಗೆ ಬಂದಿದೆ. ವಿಜೇಂದ್ರ ಎಲ್ಲದರಲ್ಲೂ ಮೂಗು ತೂರಿಸುತ್ತಿದ್ದಾನೆ. ಯಡಿಯೂರಪ್ಪನ ಹೆಸರು ಹಾಳು ಮಾಡುತ್ತಿದ್ದಾನೆ. ಯಡಿಯೂರಪ್ಪ ಕಾಲಿಗೆ ಚಕ್ರ ಕಟ್ಟಿಕೊಂಡು ಒಂದು ಕಡೆ ಪಕ್ಷ ಸಂಘಟನೆ ಮಾಡಿದ್ದಾರೆ. ಬಿಜೆಪಿಗೆ ಯಡಿಯೂರಪ್ಪರಿಂದ ಭಾರಿ ಕೊಡುಗೆಗಳಿದ್ದಾವೆ. ಬಿಜೆಪಿಯಲ್ಲಿ ಸಂಘಟನೆಯ ಶಕ್ತಿ ತುಂಬೋದಕ್ಕೆ ಬಿಜೆಪಿಯ ಮಾಜಿ ಸಿಎಂ ಯಡಿಯೂರಪ್ಪ ಮುಖ್ಯ ಕಾರಣ. ಯಡಿಯೂರಪ್ಪರು ಮತ್ತು ಬಿಜೆಪಿ ಇಬ್ಬರ ನಡುವೆ ಅತ್ಯಂತ ನಿಕಟ ಸಂಬಂಧ ಇದೆ. ಆದರೆ ಮಗ ಹಂಗಲ್ಲ. ಯಡಿಯೂರಪ್ಪರ ಗುಣ, ಯಡಿಯೂರಪ್ಪರ ರಾಜಕೀಯ ನಡೆ, ಯಡಿಯೂರಪ್ಪರ ಹವ್ಯಾಸ, ಯಡಿಯೂರಪ್ಪರ ಮಾತು, ಯಡಿಯೂರಪ್ಪರ ನಿರ್ಧಾರ, ಯಡಿಯೂರಪ್ಪರ ನಿಲುವು ಇವೆಲ್ಲವನ್ನ ನೋಡಿಕೊಂಡು ಅನೇಕ ಜನ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡ್ತಾ ಇದ್ರು ಬಿಜೆಪಿಗೋಸ್ಕರ, ಸಂಘಟನೆಗೋಸ್ಕರ, ಬಿಜೆಪಿಯ ಶಕ್ತಿ ಬಲವರ್ಧನೆಗೋಸ್ಕರ. ಆದರೆ ಮಗ ತಂದೆ ಹೆಸರನ್ನೇ ಹಾಳು ಮಾಡ್ತಿದ್ದಾನೆ. ಮಗ ಪ್ರತಿಯೊಂದು ವಿಚಾರದಲ್ಲೂ ಮೂಗು ತೂರಿಸ್ತಾ ಇದ್ದಾರೆ. ಮಗನಿಂದಾಗಿ ಬಿಜೆಪಿ ಪಕ್ಷಕ್ಕೆ ರಾಷ್ಟ್ರೀಯವಾದಂತಹ ಡ್ಯಾಮೇಜ್, ಮಗನಿಂದಾಗಿ ಎಲ್ಲ ತೆರನಾದಂತಹ ಡ್ಯಾಮೇಜ್ಗಳಾಗ್ತಾ ಇದೆ. ತಂದೆಯಂತಲ್ಲ ಮಗ ಎಲ್ಲೋ ಒಂದು ಕಡೆ ಎಲ್ಲ ತರಹದಲ್ಲೂ ಕೂಡ ಬಿಜೆಪಿಗೆ ಕಂಟಕವಾಗಿ ಮಾರ್ಪಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳ್ತಾ ಇದೆ. ಯಾಕಂದರೆ ಯಡಿಯೂರಪ್ಪ ಬಳಿ ಗುಣಾತ್ಮಕ ಅಂಶಗಳಿದ್ದವು. ಯಡಿಯೂರಪ್ಪರನ್ನು ನೋಡಿಕೊಂಡು ಬಿಜೆಪಿಗೆ ಅನೇಕರು ಬರ್ತಾ ಇದ್ರು. ಆದರೆ ಮಗನಿಂದಾಗಿ ಬಿಜೆಪಿ ಪಕ್ಷ ಅಳಿವಿನಂಚಿನಲ್ಲಿದೆ. ವಿಜೇಂದ್ರ ಎಲ್ಲದರಲ್ಲೂ ಕೂಡ ಮೂಗು ತೂರಿಸ್ತಾರೆ. ಯಡಿಯೂರಪ್ಪನ ಹೆಸರು ಹಾಳು ಮಾಡ್ತಿದ್ದಾನೆ ಅಂಥೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಯಾರು ಈ ಹೇಳಿಕೆಯನ್ನು ಕೊಟ್ಟಿದ್ದು? ಬಿಜೆಪಿಯ ವಿರುದ್ಧವೇ ತಿರುಗಿ ಬೀಳೋದಕ್ಕೆ ಕಾರಣ ಏನು? BY ವಿಜೇಂದ್ರರಿಗೂ ಮತ್ತು ಅವರಿಗಿರತಕ್ಕಂತಹ ರಾಜಕೀಯವಾದಂತಹ ಮುನಿಸೇನು, ರಾಜಕೀಯ ದ್ವೇಷವೇನು? ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗಿದೆ.
ವಿಜೇಂದ್ರ ಹಠ ಮಾಡಿ ಅಧ್ಯಕ್ಷರಾದರು ಅಥವಾ ಯಡಿಯೂರಪ್ಪನ ಪುತ್ರ ವ್ಯಾಮೋಹದಿಂದ ಅಧ್ಯಕ್ಷರಾದರು. ಆದರೆ ಈಗ ಯಡಿಯೂರಪ್ಪ ಬಣವೇ ವಿರೋಧ ಮಾಡ್ತಾ ಇದೆ. ಬಿಜೆಪಿಯ ಬಸವರಾಜ ಬೊಮ್ಮಾಯಿನೇ ವಿಜಿ ವಿರುದ್ಧ ಕಿಡಿಕಾರಿದ್ದಾರೆ. ಮುರುಗೇಶ್ ನಿರಾಣಿ ಕೂಡ ಅಸಮಾಧಾನದಲ್ಲಿದ್ದಾರೆ. ಸುಧಾಕರ್ ಬಹಿರಂಗ ಹೇಳಿಕೆ ಮೂಲಕ ವಿಜಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಶ್ರೀರಾಮುಲುಗೂ ವಿಜೇಂದ್ರನ ಮೇಲೆ ಅಸಮಾಧಾನಗಳಿದ್ದಾವೆ. ಯಡಿಯೂರಪ್ಪ ಬಣವೇ ವಿಜಿಗೆ ಎದುರಾಗಿದೆ. ನೋಡಿ, ಯಡಿಯೂರಪ್ಪರ ಬಣದಲ್ಲಿ ಬಸವರಾಜ ಬೊಮ್ಮಾಯಿ ಇದ್ರು, ತಟಸ್ಥ ಬಣದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಇದ್ರು, ಮುರುಗೇಶ್ ನಿರಾಣಿಯೂ ಕೂಡ ಬಹುತೇಕ ಯಡಿಯೂರಪ್ಪರ ಬಣದಲ್ಲೇ ಗುರುತಿಸಿಕೊಂಡವರು. ಹೀಗೆ ಹಲವು ಬಿಜೆಪಿಯ ನಾಯಕರು ಯಡಿಯೂರಪ್ಪರ ಆದೇಶವನ್ನು ಸ್ವೀಕರಿಸಿಕೊಂಡು ಬಿಜೆಪಿಯಲ್ಲಿ ಪ್ರತಿ ಕಾರ್ಯದಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಂತಹ ಯಡಿಯೂರಪ್ಪರ ಬೆಂಬಲಿತ ಬಣದಲ್ಲಿ ಗುರುತಿಸಿಕೊಂಡಂತಹ ಎಷ್ಟೋ ನಾಯಕರು ಇವತ್ತು ವಿಜೇಂದ್ರನ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಜೇಂದ್ರನ ವಿರುದ್ಧ ಕತ್ತಿಮಸಿತಾ ಇದ್ದಾರೆ. ವಿಜೇಂದ್ರರ ವಿರುದ್ಧ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಕೆ ಸುಧಾಕರ್, ಮುರುಗೇಶ್ ನಿರಾಣಿ, ಹೀಗೆ ಹಲವು ಜನ ಯಡಿಯೂರಪ್ಪರ ಬಣದವರೇ ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನು ರೇಣುಕಾಚಾರ್ಯನಂತಹ, ಪಿ ರಾಜೀವ್ರಂತಹ ಬೆರಳೆಣಿಕೆಯ ಜನವಷ್ಟೇ ಈಗ ವಿಜೇಂದ್ರರ ಪರವಾಗಿ ನಿಂತ್ಕೊಂಡಿರುವಂತಹದ್ದು. ಜೊತೆಗೆ ಹೈಕಮಾಂಡ್ ಒಂದಷ್ಟು ನಾಯಕರು ಕೂಡ ವಿಜೇಂದ್ರರ ಪರ ಬ್ಯಾಟ್ ಬೀಸಿರಬಹುದು. ಅಂದ ಮಾತ್ರಕ್ಕೆ ವಿಜೇಂದ್ರರಿಗೆ ಶತ್ರುಗಳೇ ಇಲ್ಲ ಅಂತಲ್ಲ, ಊರು ತುಂಬ ಶತ್ರುಗಳು ತುಂಬಿಕೊಂಡಿದ್ದಾರೆ. ವಿಜೇಂದ್ರರ ವಿರುದ್ಧ ರಾಜಕೀಯವಾಗಿ ದ್ವೇಷ ಕಾರ್ತಾ ಇರುವಂಥ ಅನೇಕ ಜನರ ಪೈಕಿ ಶಾಸಕರು ಕೂಡ ಒಳಗೊಂಡಿರುವಂತಹದ್ದು.